ರೀ ಏನ್ರಿ ಮಾಡ್ಬೇಕೀಗ? ನನಗಂಕರು ಕೈ ಕಾಲ ಆಡ್ವಲ್ವಲ್ರಿ. ಪೊಲೀಸರು ಬಂದಾರಲ್ರಿ. ನೋಡ್ರಮ್ಮ, ಸುಮ್ಮನೆ ಬಂದು ಬಾಗಿಲು ತೆಗೀರಿ. ಇಲ್ಲ ಅಂದ್ರೆ ಮತ್ತೆ ಆಗದ ಬೇರೆ. ಬಾಗಿಲು ಒಡೆದು ಒಳಗೆ ಬರೋದು ನಮಗೆ ಕಷ್ಟದ ಕೆಲಸ ಅಲ್ಲ. ಬಾಗಿಲು ತೆಗೀರಿ. ಎಲ್ಲ ಆಗಿದ್ದ ನಿಮ್ಮಿಂದ. ಅಪ್ಪ ಮಗ ಸೇರಿ ಎಲ್ಲ ಹಾಳು ಮಾಡೋದು. ಈ ತಾಯನ್ನಕಿ ಬರೀ ಹಾಳು ಮಾಡೋದು, ಉಪಾಯ ಕೊಡೋದು. ನೀವು ಕೊಟ್ಟಿರೋ ಉಪಾಯದಿಂದ ನಾವೀಗ ಅಪಾಯಕ್ಕೆ ಸಿಕ್ಕಾಕೊಂಡಿರೋದು. ಈಗ ಹೆಂಗೆ ತಪ್ಪಿಸ್ಕೋಬೇಕು? ಹಿಂದ್ಲ ಬಾಕ್ಲನ್ನ ಯಾರ ಬಂದ್ ಮಾಡಿಬಿಟ್ರ. ಹಿಂಗೋಗನಂದ್ರೆ ಇವ್ರು ಅದಾರ. ಹೆಂಗ್ರಿ ಎತ್ತೀರ ತಪ್ಪಿಸ್ಕೋಬೇಕೀಗ? ಎಲ್ಲ ಆಗಿದ್ದ ನಿನ್ನಿಂದ. ಯಾಕ ನಾಗಮಣಿ, ನಮ್ಮ ಅವ್ಗ ಬಾಯಿ ಬಂದಂಗೆ ಮಾತಾಡ್ತೀಯಲ್ಲ, ಸುಮ್ ಕೂತ್ಕೋತೀಯನ? ನೀನು ಮದುವೆಯಾಗಿ ಬರ್ಬೇಕಾದಾಗ ಚಂದಾಗ ಒಂದಿಷ್ಟು ಏನಾರ ವರದಕ್ಷಿಣೆ ವರೋಪಚಾರ ಅಂತ ಏನಾರು ತೊಗೊಂಬಂದಿದ್ದಿ ಅಂದಿದ್ರ ಇಷ್ಟಕ್ಕೊಂದ ಎಲ್ಲ ರಗಳಿನ ಹಾಕಿದ್ದಿಲ್ಲ. ಹಾಂ ಹೌದು. ವರದಕ್ಷಿಣೆ ವರೋಪಚಾರ ತರೋದಲ್ದ ಮತ್ತೆ ದುಡ್ಡು ನಿಮಗೆ ಕೊಡೋದಲ್ದ ಅದನ್ನು ತಂದು ನಿಮ್ಗೆ ಕೊಡ್ತೀನಿ. ಭಾಳ ಶಾಣೆ ಇರ್ತೀರಿ. ನೀವು ಈ ಕಡೆ ಬನ್ನಿ. ಇಲ್ಲಿ ಇವ್ರೆ, ನಾನು ಬಾಗಿಲು ಹೊಡೆದು ಒಳಗೆ ಹೋಗ್ತೀನಿ. ಇವ್ರು ಯಾಕೆ ಬಾಗಿಲು ತೆಗಿಯಂಗೆ ಕಾಣವಲ್ರಿ? ಇಬ್ಬರೂ ಕುದ್ದಾಡೋದು ಬಿಡ್ರಿ, ಒಂದಿಟ್ಟು ಸುಮ್ಮನೆ ನಿಂದರಿ. ಈಗ ಬಂದಿರೋ ಅಪಾಯದಿಂದ ಪಾರಾಗೋದು ಹೆಂಗಂತ ನನಗೆ ಗೊತ್ತಾಗಲ್ದು. ಅದು ಬೇರೆ ನನಗೆ ನಿನ್ನ ಕೆಲ್ಸಕ್ಕೆ ಸಂಸ್ಕಾರ ಅಂತ ಹೇಳಿ ಅದು ಒಂದು ಹೆದರ್ಸ್ತಾರೆ. ನನಗೆ ನಿಮ್ಗೆ ಚಲಾಟ ಆಗ್ಬಿಟ್ಟೈತಿ. ನೀವು ಸರ್ರಿ, ನೀವು ಈ ಕಡೆ ಬರೀಲಿ ಮೇಡಮ್ರ. ನಾನೆಲ್ಲ ದುಡ್ತೀನಿ ಬರೀಲಿ. ಅದು ಯಾ ಹಳೆಯ ಕದ ಎಲ್ಲ ಏನು ಸರಿ ಇಲ್ಲಿ ಈ ಕಡೆ ಬರ್ರಿ. ನೀವು ಅದು ಬಿಡ್ತಲ್ವಿ? ಯಾಕ್ರಿ? ಯಾಕ ಅಷ್ಟು ಕರೆಯಕತ್ತೀವಿ ಬಾಗಿಲು ತೆಗಿ ಅಂದ್ರೆ ಪೊಲೀಸ್ ಜೊತೆಗೇನೋ ಹುಡುಗಾಟ ಆಡ್ತೀರ ನೀವು? ಯಾಕ ಮೇಡಮರ ಅವರು ಇಲ್ಲಿ ನಿಂತಾಳಲ್ರಿ ಈಕೆ, ಎಲ್ಲರನ್ನೂ ಹಿಂಡು ಹಾಕ್ಕೊಂಡು ಬಂದು ನಮ್ಮ 4 ಮಂದಿನೂ ಹೊಡ್ಯಾಕೆ ಬಂದಿದ್ದಾರೆ. ನಮಗೆ ಆ ಸಕೊಂದು ಮಂದಿ ಅವರು, 4 ಮಂದಿ ನಾವು. ಅದಕ್ಕೆ ಹೆದರಿ ನಾವು ಒಳಗೆ ನಮ್ಮನ್ನು ನಾವು ಬಂದ್ ಮಾಡ್ಕೊಂಡು ಕುಂತಿದ್ವಿ. ನಮ್ಗೆ ಹೆಂಗೆ ಗೊತ್ತ್ರಿ ಮೇಡಮರ? ಬಾಯರ ಪೊಲೀಸರು ಕರೆನ ಬಂದಾರ, ನಮಗೆ ಹೆಂಗೆ ಗೊತ್ತಾಗತ್ತ? ಅದಕ್ಕೆ ಹೆದರಿ ಕುಂತಿದ್ವಿ ನಾವು. ಅವ್ರು ನಮ್ಮ ಸಾಯ್ಸಕ್ಕೆ ಬಂದಾರ್ರಿ. ನೀವ ಕಾಪಾಡ್ಬೇಕ್ರಿ ನಮ್ಮನ್ನು. ಹಾಂ ಅದ ನಮಗೆ ನಿಮ್ಮನ್ನವ್ರು ಸಾಯ್ಸಕ್ಕೆ ಬಂದಾರಂತ ಗೊತ್ತಾಗಿನ ಬಂದೀವಿ. ಬರ್ರಿ 4 ಮಂದಿ ಸ್ಟೇಷನ್ಗೆ ಹೋಗೋಣ, ಪೊಲೀಸ್ ಸ್ಟೇಷನ್ನಾಗ. ಅಲ್ಲೇ ಎಲ್ಲ ನಿಮಗೆ ನಾವು ಕಾಪಾಡ್ತೀವಿ. ಬರ್ರಿ ನಡ್ರಿ, ಹೊತ್ತಾಗುತ್ತೆ ಬಡ. ನಾವು ಯಾಕೆ ಬರ್ಬೇಕ್ರಿ? ಅವರಿಂದ ನಮಗೆ ತೊಂದರೆ ಇರೋದು. ಅವ್ರನ್ನ ಕರ್ಕೊಂಡವ್ರಿ ನೀವು ಪೊಲೀಸ್ ಸ್ಟೇಷನ್ಗೆ. ನಾನು ಕಂಪ್ಲೇಂಟ್ ಕೊಡ್ತೀನಿ ಬಂದು. ನನ್ನ ಸಾಯ್ಸಕ್ಕೆ ಬಂದಾರ್ರಿ ಅವರು. ಈ ಅಮ್ಮ ಈಕಿ ಗಂಡ ಅವ್ರ ಊರನವ್ರು ಅಷ್ಟರ ಮ್ಯಾಗ ಕಂಪ್ಲೇಂಟ್ ನಾ ಕೊಡ್ತೀನಿ. ಯಪ್ಪ ಕರೆನ ಎಂಥ ದೊಡ್ಡ ಮೋಸೋದು ರೀ. ನಿಜವಾಗ್ಲೂ ರೀ ಬಾಯಾರ, ಭಾಳ ದೊಡ್ಡ ಮೋಸೋದಿ ನಾವು. ಇಲ್ಲಡ್ರಿ, ನಾವು ನಮ್ಮ ತಂಗಿ ಏನಾದ್ಲಂತ ಕೇಳಕ್ಕೆ ಬಂದೀವಿ. ಹೆಂಗೆ ಮಾತಾಡ್ತೀಯಲ್ಲ ಯಪ್ಪ ನೀನು? ನಿನಗೆ ನ್ಯಾಯ ನೀತಿ ಐತ ನಿನಗೆ ಏಟ್ರ? ನೀನು ಹಿಂಗತ ಹತ್ತು ಕರೆದು ನೀನು ಎಲ್ಲಾನು ಪೊಲೀಸ್ರ ಮುಂದೆ ನಾಟಕ ಮಾಡಿದ್ರೆ ಪೊಲೀಸರು ನಿನ್ನೆ ನಂಬಿ ನಮಗೆ ಶಿಕ್ಷೆ ಕೊಡ್ತಾರನ್ನಂತ ತಪ್ಪು. ನಮ್ಮ ಅತ್ತೆಯರು ಕರೆ ಹೇಳಕತ್ತಾರಿ ಪೊಲೀಸ್ರ. ನಾವಿಬ್ರು ಕರೆನ ನಾವು ಸರ್ಕಾರಿ ಕೆಲಸದಾಗ ಅದೀವ್ರಿ. ಇಲ್ರಿ ಬಾಯರ ಪೊಲೀಸ್ರ, ನನ್ನ ನಂಬ್ರಿ ಕರೆನ. ಇವ್ರು ಹೇಳತ್ತಾರೆ ಸುಳ್ಳು. ನಂಗೇನು ಬೇಡ್ರಿ. ನಂಗೆ ಇವ್ರು ಕಂಪ್ಲೇಂಟ್ ಕೊಡೋದು ಬೇಡ, ನಾವು ಇವ್ರನ್ನ ಕರ್ಕೊಂಡು ಹೋಗೋದು ಬೇಡ. ನನ್ಗೇನು ಇವ್ರ ಮ್ಯಾಗ ದ್ವೇಷ ಇಲ್ಲ. ನನ್ನ ತಂಗಿ ಎಲ್ಲದಾಳ ಅದನ್ನೊಂದು ಬಾಯ್ ಬಿಟ್ಬಿಡಕ್ಕೆ ಹೇಳ್ರಿ ಸಾಕು. ಬರ್ರಿ, ನೀವು 4 ಮಂದಿ ಸ್ಟೇಷನಿಗೆ ಬರ್ರಿ, ಕಂಪ್ಲೇಂಟ್ ಕೊಡುವಂತ್ರಿ ಅಂತ. ಹೆಂಗೂ ಮತ್ತು ಇವರು ಅಷ್ಟರು ಊರನ್ನರೆಲ್ಲರೂ ಸೇರಿ ನಿಮ್ಮ ಮ್ಯಾಲೆ ಮತ್ತು ಸಾಯ್ಸಕ್ಕೆ ಬಂದಾರ, ಹೌದಿಲ್ಲ? ಅದಕ್ಕೆ ನೀವು ಇಲ್ಲಿರೋಕ್ಕಿಂತ ಸ್ಟೇಷನ್ಯಾಗ ಪೊಲೀಸ್ ಸ್ಟೇಷನ್ನಿಗೆ ಇದ್ರನ ನಿಮಗೂ ಒಳ್ಳೇದ. ಅದಕ್ಕೆ ಬರ್ರಿ, ಕರ್ಕೋರಿ ಮೇಡಮರ, ಕರ್ಕೋರಿ, ನಡೀರಿ ಹೋಗೋಣ ಸ್ಟೇಷನ್ಗೆ. ನಾನಂತರೂ ಇದ್ರಾಗಿಲ್ಲ ಇಲ್ರಿ ಸರ. ನಾನು ಯಾಕೆ ಬರಲಿ ಸ್ಟೇಷನ್ಗೆ? ನಾನು ಬರೋದಿಲ್ರಿ. ನಾನು ಸರ್ಕಾರಿ ಕೆಲಸ ತೊಗೋಬೇಕಂತ ನಾನು ಕಷ್ಟಪಟ್ಟು ಓದಿ ಬರೆದು ಎಲ್ಲರನ್ನ ಎದುರಕ್ಕೊಂಡು ನಾನು ಏನೇನು ಕಷ್ಟಪಟ್ಟು ನನಗೆ ಗೊತ್ತೈತಿ. ನಾನು ಬರೋದಿಲ್ರಿ. ನೀನು ಬರೋದಿಲ್ಲ ಅಂದ್ರೆ ನನ್ನ ತಂಗಿ ಎಲ್ಲದಳ ಅಂತ ಹೇಳ್ಬಿಡು. ನಾನು ಅದನ್ನ ಹೇಳಕತ್ತೀನಲ್ಲವ. ನೀನು ಒಂದು ಹೆಣ್ಣು, ನನ್ನ ತಂಗಿನೂ ಒಂದು ಹೆಣ್ಣು ಅಲ್ಲವ. ಅರ್ಥ ಮಾಡ್ಕೊ. ನನ್ನ ತಂಗಿ ಎಲ್ಲದಳ ಅಂತ ಒಂದು ಮಾತು ಹೇಳ್ಬಿಡು. ಕರೆನ ನೀನು ಸ್ಟೇಷನ್ವರೆಗೂ ಕಳಿಸೋದಿಲ್ಲ. ನೀನು ಯಾಕವ ಸ್ಟೇಷನ್ಗೆಲ್ಲ ಹೋಗಿದ್ದಿ? ಹೇಳ್ಬಿಡು, ಎಲ್ಲದಳ ನನ್ನ ತಂಗಿ ಹೇಳ್ಬಿಡು. ನಾ ಕರೆ ಹೇಳಕತ್ತೀನಿ ರೀ ಪೊಲೀಸ್ರ. ನಾ ಸತ್ಯವಾಗ್ಲೂ ಹೇಳಕತ್ತೀನಿ, ನನಗೆ ಗೊತ್ತಿಲ್ಲ. ನಾನು ಬರತ್ಲಿಗೆ ಹಾಕಿದ್ದಿದ್ದಿಲ್ಲ. ಏನಾಗಿ ಹೇಳ ಏನು ನನಗೆ ಗೊತ್ತಿಲ್ಲ. ನಾನು ನಂಬ್ರಿ ಅಕ್ಕ. ನಾನು ನಿನ್ನ ತಂಗಿ ಅನ್ಕೋಕ್ಕ. ನನ್ನನ್ನು ಮಾತ್ರ ಸ್ಟೇಷನ್ಗೆ ಆಗ್ಬೇಡಕ್ಕ. ಕರೆ ನನ್ನ ಸ್ಟೇಷನ್ ಪಾಸನ್ನು ಅಡ್ಡಾಡಿದ್ರ
ಕಷ್ಟಪಟ್ಟು ಓದಿ ಒಂದು ಕೆಲಸ ತಗೊಂಡೀನಿ ಅಕ್ಕ. ನಿಂಗೆ ಕಾಲು ಮುಗಿತೀನಕ್ಕ. ನನಗೆ ಗೊತ್ತಿಲ್ಲಕ್ಕ. ಇವ್ರಿಗೆ ಗೊತ್ತೈತಿ, ನಮ್ಮ ಅತ್ತಿಗೆ ನಮ್ಮ ಮಾವಗ ನನ್ನ ಗಂಡ ಗೊತ್ತೈತಿ. ಅವ್ನ ಕೇಳ್ರಿ, ನಾನು ಬಿಟ್ಬಿಡ್ರಿ. ಏನೋ ಒಂದು 2 ಹೊತ್ತು ಬಡತನದಾಗ ಬೆಳೆದೀವಿ, ದುಡ್ಕೊಂಡು ತಿಂತೀವಿ. ಬಿಟ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ. ನೀ ಕರೆ ಹೇಳಕತ್ತೀಯ? ಕರೆನ ನಿನಗೆ ಗೊತ್ತಿಲ್ಲ ಸರ ಹಿಂಗಂತಾಳಲ್ರಿ ಈಕಿ. ನಾ ಯಾಕೆ ಸುಳ್ಳು ಹೇಳಲ್ರಿ? ನನಗೇನು ಬೇಕಾ ಸ್ಟೇಷನಾಗ ಹೋಗಿ ಕುತ್ಕೊಳ್ಳೋದು? ಇಲ್ರಿ, ನಂಗೆ ಗೊತ್ತಿಲ್ಲ. ನಂಗೆ ಕರೆನ ಗೊತ್ತಿಲ್ಲ. ನನ್ನ ಹಣೆಗೂ ದೇವ್ರ ಹಣೆಗೂ ಗೊತ್ತಿಲ್ರಿ. ಅಂದ್ರೆ ಈಗ ನೀವು 3 ಮಂದಿ ಸೇರಿ ಪಂಚವನ್ನ ಏನು ಮಾಡಿರಿ ಅಂತ ಹೇಳಿದ್ರಿ ಅಂದ್ರೆ ನಾವು ಬಿಟ್ಬಿಡ್ತೀವಿ. ಇಲ್ಲ ಅಂದ್ರೆ ನಿಮಗೆ ಗೊತ್ತೈತಲ್ಲ, ಪೊಲೀಸ್ ಸ್ಟೇಷನ್ನು, ಕಚೇರಿ, ಕೋರ್ಟು, ಮತ್ತು ನಮ್ಮ ರೀತಿ ನಾವು ಬಾಯಿ ಬಿಡಿಸ್ತೀವಿ. ನೀವು ಎಷ್ಟು ನೀವು ಮಂಡತನ ಮಾಡಿದ್ರು, ಬಂಡಾಟ ಆಡಿದ್ರು ನಮಗೆ ಗೊತ್ತೈತಿ ಹೆಂಗೆ ಬಾಯಿ ಬಿಡಿಸೋದು, ಹೆಂಗೆ ನಿಮ್ಮನ್ನು ಬಗ್ಗಿಸಿ ಬೌ ಅನ್ಸೋದು ಅನ್ನೋದು. ಮತ್ತೀಗ ನೀವ ಚಲೋ ರೀತಿಯಾಗ ಒಪ್ಕೊಂಡ್ರಿ ಅಂದ್ರೆ ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು. ಹೇಳ್ರಿ, ಏನಾದ್ಲು ಪಂಚವ್ ನೀನು ಮಾಡಿದ್ರಿ? ಅತ್ತೀರ ಹೇಳ್ಬಿಡ್ರಿ ಅತ್ತೀರ. ಯಾಕೆ ಸುಮ್ಮನೆ ನೀವು ಈ ವಯಸ್ಸಿನಾಗ ಪೊಲೀಸು ಸ್ಟೇಷನ್ ಅಂತ ಹೋಗ್ತೀರಿ? ಅವು ಯಾವ ಚಲೋ ಅಲ್ರಿ ಅತ್ತೀರ. ನೀವು ಅರ್ಥ ಮಾಡ್ಕೊರಿ. ಈ ವಯಸ್ಸಿನಾಗ ಬೇಕಾ ನಿಮಗೆ? ಯಪ್ಪ ಪೊಲೀಸಪ್ಪ, ನಿನ್ನ ಕೈ ಮುಗಿತೀನಪ್ಪ. ನನ್ನ ವಯಸ್ಸಾಗಿರೋ ಮುದುಕಿ ನನ್ನನ್ನು ತೊಗೊಂಡೋಗಿ ಸ್ಟೇಷನ್ಗೆ ಕೀಯೇ ಮಾಡ್ತೀಯಪ್ಪ. ಕರೆ ಹೇಳಕತ್ತೀನಿ, ನಾನು ಯಾರನ್ನೂ ಕೊಲೆ ಮಾಡಿಲ್ಲಪ್ಪ. ನಂಗೇನು ಗೊತ್ತಿಲ್ಲ. ಇವರ ನಮ್ಮನ್ನು ಸಾಯಿಸಕ್ಕೆ ಬಂದಾರ ಉಸಿರು ಗುಮ್ಕಟ್ಟಿಗೆ. ನನ್ನ ನಂಬು, ನಂಗೇನು ಗೊತ್ತಿಲ್ಲ ಅಂದ್ರೆ ನಡಿ ಪೊಟಿಷನ್ ನಡಿ, ಎಲ್ಲ ಅಲ್ಲೇ ಗೊತ್ತು ಮಾಡಿಸ್ತೀವಿ ನಾವು. ಇಲ್ಲ, ನಾವು ಕರೆ ಹೇಳಕತ್ತೀವಿ. ಪಂಚವ್ವ ಓಡೋಗಿರೋದು ಕರೆ. ರಾಮಣ್ಣ ನಿನ್ನ ಜೊತೆಗೆ ಓಡೋಗಳ, ಅದು ಮಾತ್ರ ಕರೆ. ಯವ್ವ ನೀ ಸುಮ್ಮನಿರು, ನಾ ಮಾತಾಡ್ತೀನಿ. ಅಯ್ಯೋ ನೀವು ಸುಮ್ಮನಿರ್ರಿ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮವ್ವ. ಇದೆಲ್ಲ ಆಗಕತ್ತಿರೋದನ್ನ ನಿಮ್ಮವ್ವನಿಂದ. ಅದು ಏನು ಹೇಳ್ತಾಳ ನಿಜ ಹೇಳಿ ರೀ. ಇನ್ನು ಸುಳ್ಳು ಹೇಳಿ ಉಪಯೋಗಿಲ್ರಿ. ನಾವು ಏನು ಮಾಡೋಕ್ಕಾಗಲ್ಲ. ಖರೆ ಹೇಳ್ಬಿಡ್ರಿ. ನನಗೂ ಗೊತ್ತಿಲ್ಲ ಏನಾಗೈತಿ, ಎಲ್ಲಿದ್ದಾಳ ಪಂಚವ್ವ? ಹೇಳ್ಬಿಡ್ರಿಲ್ಲ, ಬದುಕೇಳ ಇಲ್ಲ. ಹೇಳ್ಬಿಡು ಸಿದ್ದಣ್ಣ, ಹೇಳ್ಬಿಡು. ನಾವು ಏನು ಪೊಲೀಸ್ ಸ್ಟೇಷನ್ನು, ಕೋರ್ಟು, ಕಚೇರಿ ಅಂತ ಅಡ್ಡಾಡೋ ಜನ ಅಲ್ಲ. ನಮ್ಮ ತಂಗಿ ನಾವು ಕರ್ಕೊಂಡು ಹೋಗ್ಬಿಡ್ತೀವಪ್ಪ. ನಿನ್ನ ಕೈ ಮುಗಿತೀನಿ, ಹೇಳ್ಬಿಡು. ನೋಡಪ್ಪ ಪೊಲೀಸಪ್ಪ, ನೀನು ನಂಗೊಂದು ಮಾತು ಕೊಡ್ಬೇಕು. ನಾ ಇರೋ ವಿಷಯ ಹೇಳ್ತೀನಿ. ನನ್ನ ಮಗನ, ನನ್ನ ಗಂಡನ, ನನ್ನ ಸೊಸಿನ ಏನು ಮಾಡಬೇಡಪ್ಪ. ನಾವು ಹೇಳಿದ್ರೆ ಬಿಟ್ಬಿಡ್ತೀಯಲ್ಲ ಗಿರ್ಜವ್ವ. ನಾವು ಹೇಳಿದ್ರೆ ನಮ್ಮನ್ನು ಸ್ಟೇಷನಿಗೆ ಕರ್ಕೊಂಡು ಹೋಗೋದಿಲ್ಲ, ಹೌದಿಲ್ಲ? ಇಲ್ರಿ ಅಮ್ಮರ, ಇಲ್ಲ, ಕರೆ ಹೇಳಕತ್ತೀನಿ. ಕರೆನ ನನ್ನ ತಂಗಿ ಎಲ್ಲ ತಾಳ ಅಂತ ಹೇಳ್ಬಿಡ್ರಿ. ನಾವು ಯಾವ ಪೊಲೀಸು, ಕೋರ್ಟು, ಕಚೇರಿ ಅಂತೂ ಹೋಗಲ್ಲ. ಕರೆ ಹೇಳ್ತೀನಿ. ಕರೆ ಹೇಳ್ರಿ ಎಲ್ಲದಾಳ ನನ್ನ ತಂಗಿ? ಹೇಳ್ರಿ, ಈಗರೇ ಹೇಳ್ರಿ. ಹೇಳಮ್ಮ. ಆಯ್ತು, ನಾವು ಇತ್ತಾಗ ಹೋಗ್ಬಿಡ್ತೀವಿ. ಎಲ್ಲದಲ್ಲ ಪಂಚವ ಹೇಳು. ನಾವು ನಿಮ್ಮ ಮನೆ ವಿಚಾರಲ್ಲಿ ಡೇಟ್ ಆಗಲಿ, ನಾವು ಬರೋದಿಲ್ಲ. ಹೇಳ್ಬಿಡಿ ಎಲ್ಲದಳ ಹುಡುಗಿ. ನಾನು ಹೇಳ್ತೀನಿ ರೀ. ಹೇಳ್ಸಿದಣ್ಣ. ಪಂಚವ್ವ ಹರಿದ್ವಾರದಾಗ ಅದಾಳ್ರಿ. ಏನು ಹೇಳಕತ್ತೀಯಪ್ಪ ನೀನು? ಹರಿದ್ವಾರ ಎಲ್ಲೈತನದರ ಗೊತ್ತೈತ ನಿನಗ? ಏನು ಹೇಳಕತ್ತಿ ನೀನು? ಹರಿದ್ವಾರ ಎಲ್ಲೈತ್ರಿ? ಅದು ಯಾವ ಊರ್ರಿ ಅದು? ಅಲ್ಲಿ ಹೆಂಗೆ ಓದ್ಲಕ್ಕಿ? ಹರಿದ್ವಾರಕ್ಕೆ ಹೆಂಗೆ ಓದ್ಲು? ಒಂದು ಓನ ಅಕ್ಷರನೂ ಬರೋದಿಲ್ಲ ಅನ್ನೋ ಹುಡುಗಿ ಅಲ್ಲಿಗೆ ಹೆಂಗೆ ಓದ್ಲು? ನೋಡ್ರಿ, ನೀವೇನಾರ ಪೊಲೀಸರು ಕಣ್ಣಿಗೆ ಮಣ್ಣು ಎರಚಿ ನೀವು ತಪ್ಪಿಸ್ಕೋಬೋದು ಅಂತ ಅನ್ಕೊಂಡಿದ್ರ ಅದು ಸಾಧ್ಯ ಇಲ್ಲ. ಏನಾರ ಒಂದು ಸುಳ್ಳೊಂದು ಸೊಟ್ಟೊಂದು ಹೇಳಿ ತಪ್ಪಿಸ್ಕೊಳಕ್ಕೋಕ್ರು ಸಾಧ್ಯನೇ ಇಲ್ಲ. ಕರೆ ಬೋಗಳು. ಕರೆ ಹೇಳಕತ್ತೀನಿ ರೀ. ನಮ್ಮ ಅವ್ವನ ಹಣೆಗೂ ಕರೆ ಹೇಳಕತ್ತೀನಿ, ನಮ್ಮ ಮಂದಿಯವ್ರ ಹಣೆಗೂ ಹೇಳಕತ್ತೀನಿ. ನಾನು ಪಂಚವನ್ನ ಕರ್ಕೊಂಡೋಗಿ ಹರಿದ್ವಾರದ್ದು ಟ್ರೈನಿಗೆ ಹಚ್ಚಿದ ಕರೆ ಐತ್ರಿ. ಅಯ್ಯೋ ಪಂಚವ, ಹರಿದ ಊರು, ಹರಿದ ಭಾಷೆ. ಯವ್ವ, ನಮ್ಮ ಮನೆಗೆ ಹೇಳ್ತಾರ್ರಿ, ಅತ್ತ ಕಡೆಗೆ ಕಾಶಿ, ಹರಿದ್ವಾರ, ಬದ್ರಿನಾಥ್ ಆ ಕಡೆಗೆ ಹೋದವ್ರು ಯಾರು ವಾಪಸ್ ಬರಲ್ಲ ಅಂತ. ಹತ್ಲಾಗ ಹೋಗಾರೆಲ್ಲರೂ ವಯಸ್ಸಾಗಿರೋರು. ಅಯ್ಯೋ ಪಂಚವ, ನೀ ಸಾವಿಗೆ ನಾನು ಕಾಣಾಗ್ಬಿಟ್ನಲ್ಲೇ ಪಂಚವ. ಏನು ಮಾತಾಡ್ತೀವೋ? ನನ್ನ ಜನ್ಮದಾಗನ ನಾನು ಹರಿದ್ವಾರ ಹೋಗಿದ್ದು ಕೇಳಿಲ್ಲ. ಏನು ಮಾತಾಡಕತ್ತಿ ನೀನು? ಹೆಂಗೆ ಅಲ್ಲಿಗೆ ಅಕ್ಕಿನ ಕಳಿಸಿದಿ? ಹೇಳಪ್ಪ ಸಿದ್ದಣ್ಣ, ಅಲ್ಲಿಗೆ ಹೆಂಗೆ ನನ್ನ ತಂಗಿನ ಬಿಟ್ಟು ಬಂದೆವು? ನೀನರ ಅಲ್ಲಿಗೆ ಹೆಂಗೆ ಬಿಟ್ಟಕ್ಕಿನ ಬಂದಿ? ಅದನ್ನರ ಹೇಳು, ಹೆಂಗೆ ಬಿಟ್ಟು ಬಂದಿ?
ನಾನು ಅಲ್ಲಿವರೆಗೂ ಹೋಗಿಲ್ರಿ ಪೊಲೀಸ್ರ. ನಂದೊಂದಿಟ್ಟು ಕೆಲಸ ಇತ್ತು, ಅದಕ್ಕೆ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ರೀ. ಅಲ್ಲಿಂದ ಒಂದೊಂದು ಟ್ರೈನು ಹೊಂಟಿದ್ದು ರೀ. ಅದು ಆ ಟ್ರೈನಿಗೆ ಆಕೆ ವಾಪಸ್ ಬರಬಾರ್ದಂತನ ಬೇಕಂತನ ನೀನು ಈ ಟ್ರೈನಾಗ ಕುಂತಿರೋ, ನಾನು ಇಲ್ಲೇ ನೀರು ತೊಗೊಂಬರ್ತೀನಿ ಅಂತ ಹೇಳಿ ಮಹಾರಾಷ್ಟ್ರ ಟ್ರೈನ್ನಾಗಿದ್ದ ಹರಿದ್ವಾರ ಕಡೆ ಹೊಂಟಿದ್ದ ಟ್ರೈನಿಗೆ ಆಕಿನ ಹತ್ತಿಸಿ ಕಳಿಸ್ಬಿಟ್ಟಿನಿ ರೀ. ನಾನು ಆಕಿ ಕಾಯಕತ್ತಿದ್ಲು, ನನಗೆ ತೊಗೊಂಬರ್ತೀನಿ ಅಂತಂದು ಅಷ್ಟೇ ಬಿಟ್ಬಿಡ್ತೀವಿ ಗಾಡಿ. ಆಕಿ ಹೋದ್ಲು, ನನ್ನ ಕೈ ಮಾಡಿ ಕರೆದ್ಲು. ನಾ ಅಲ್ಲೇ ನಿಂತ್ಕೊಂಡಿದ್ದೆ, ಯಾಕಂದ್ರೆ ನಾನು ಬೇಕಂತ ಆಕಿನ ಅಟ್ಟು ಗಾಡಿಗೆ ಹಚ್ಚಿದ್ನಲ್ರಿ. ಅಯ್ಯೋ ಪಾಪಿ, ಚಂಡಾಳ, ನೀಚ, ನಿನಗೇನು ಪಾಲು ಬೇಡಿದ್ಲೋ ಯಪ್ಪ ನನ್ನ ತಂಗಿ. ಯಾಕೆ ಹಂಗೆ ಮಾಡಿದೆ?